ನೋಡಿ ನೋಡಿ ಹೆಂಗೆಲ್ಲ ರೆಡಿ ಆಗ್ತಿದ್ದಾರೆ. ಲಕ್ಷ ಲಕ್ಷ ಜನ ನೋಡ್ತಾರೆ, ಅದಕ್ಕೆ ರೆಡಿ ಆಗಬೇಕು. ಎಷ್ಟು ಸರಿ ಹೋಗಿಲ್ಲ, ಹೆಲ್ಮೆಟ್ ಪ್ರಭಾವ ಏನೂ ಮಾಡೋಕ್ಕಾಗಲ್ಲ. ಓಕೆನಾ. ನಮಸ್ಕಾರ ಕರ್ನಾಟಕ, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ನಾವಿದ್ದೀವಿ ಇವತ್ತು ಸವಣದುರ್ಗದಲ್ಲಿ. ಮೋಟೋಲಾಗ್ ಮಾಡಿಲ್ಲ ಇವತ್ತು, ಯಾಕೆಂದರೆ ಸ್ವಲ್ಪ ನೆಕ್ ಪೈನ್ ಇತ್ತು. ಅದನ್ನು ಗೋಪುರ ಹಾಕ್ಕೊಂಡು ಕುತ್ಕೊಂಡು ಬರೋಷ್ಟು ಪೇಷನ್ಸ್ ಇರಲಿಲ್ಲ. ಮನೆಯಿಂದ 50 ಕಿಲೋಮೀಟ್ರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮೋಟೋಲಾಗ್ ಏನು ಮಾಡಿಲ್ಲ. ಆದರೆ ನಾವು ಬಂದಿದ್ದೀವಿ ಸವಣದುರ್ಗಕ್ಕೆ. ಇಲ್ಲಿಂದ ಹಂಗೆ ಟ್ರಾವೆಲಿಂಗ್ ಲಾಗ್ ಮಾಡ್ತಿದ್ದೀವಿ. ಇವತ್ತು ಮೋಟೋಲಾಗಿಂಗ್ ಇರಲ್ಲ. ನೀವೇನು ನೋಡ್ತೀರೋ ಅದು ಸ್ಟಿಕ್ ಮೌಂಟೆಡ್ ಆಗಿರುತ್ತೆ. ಓಕೆನಾ, ಹೋಗೋಣ. ಇದು ನೋಡಿ, ಇದು ನಂದು ಹೊಸದು ಹೆಲ್ಮೆಟ್. ಚೆನ್ನಾಗಿದೆ ಅಲ್ಲ, ಇವ್ರದ್ಕಿಂತ ಚೆನ್ನಾಗಿದೆ. ಅವ್ರಿಗೆ ಅನಿಸ್ತಿದೆಯಂತೆ ಏನೋ ನಂದು ಹಳೇದು ಕಾಣುತ್ತೆ ನಿಂದು ಹೆಲ್ಮೆಟ್ ಮುಂದೆ ಅಂತ. ಹೌದು, ನಂದೇ ಚೆನ್ನಾಗಿರೋದು ಅವ್ರಿಗಿಂತ. ಅಂದ್ರೂ ನಾನು ಯೂಸ್ ಮಾಡ್ತಿರೋ ಹೆಲ್ಮೆಟ್ ಬಂದು ತಿರ್ಗೋ ಇದಿದೆಯಲ್ಲ, ಇದು ನಾನು ಯೂಸ್ ಮಾಡ್ತಿರೋ ಹೆಲ್ಮೆಟ್ಟು. ಇದರಲ್ಲೇ ಮೋಟೋಲಾಗಿನ ಸೆಟಪ್ ಇರೋದು. ಹೆಲ್ಮೆಟ್ ಮೇಲೆ ಏನೋ ಒಂಥರ ನನಗೆ ಏನೋ ತುಂಬ ಅಟ್ಯಾಚ್ಮೆಂಟ್ ಇದೆ ಅದ್ರ ಮೇಲೆ ನನಗೆ. ಯಾಕಂದರೆ ನಾನು ಫಸ್ಟ್ ಮೋಟೋಲಾಗ್ ಸ್ಟಾರ್ಟ್ ಮಾಡಿದ್ದು ಆ ಹೆಲ್ಮೆಟಲ್ಲೇ. ಅದಕ್ಕೋಸ್ಕರ ನಾನು ಇನ್ನೂ ಯಾವ ಹೆಲ್ಮೆಟ್ಗೂ ಶಿಫ್ಟ್ ಆಗಿಲ್ಲ. ನಾನು ಬೇರೆ ಹೆಲ್ಮೆಟ್ ತೊಗೊಂಡ್ರು ನಂಗೆ ಆ ಹೆಲ್ಮೆಟ್ ಹಂಗೆ ಇರುತ್ತೆ. ಓಕೆನಾ, ನಂಗೆ ಅಷ್ಟೊಂದು ಇಷ್ಟ ಆ ಹೆಲ್ಮೆಟ್ ಅಂತ ಅಂದರೆ. ಒಂದು ಸ್ಕ್ರ್ಯಾಚ್ ಆಗಿದ್ಕೆ ಒಂದಿನ ಬೈದಿದ್ದೀನಿ ಇವಳಿಗೆ. ಸರಿ, ಹೋಗೋಣ. ರೋಡ್ ಮಾತ್ರ ಸಖತ್ತಾಗಿದೆ. ಒಂದು ಹೇಳ್ತಾರಲ್ಲ, ಕೆಲವೊಂದು ಸಲ ನಾವು ಹೋಗೋ ಜಾಗಕ್ಕಿಂತ ಹೋಗ್ತಾರ ರೋಡ್ ಚೆನ್ನಾಗಿದೆ ಅಂತ, ಹಂಗಿದೆ ಜಾಗ ಮಾತ್ರ ಸಖತ್ತಾಗಿದೆ. ಇವಾಗ ಇವ್ರು ಹಿಂದೆ ಎತ್ಕೊಂಡು ರೋಡ್ ತೋರಿಸ್ತಾರೆ. ಬೇಟ ಬೈಟ್. ಹೊಸತರ ಏನೇ ಇದ್ದರೂ ನಿನ್ನ ನಂತರ. ಲಕ್ಷ್ಮೀ ನರಸಿಂಹ ಸ್ವಾಮಿ ಸನ್ನಿಧಿ. ನೋಡಿ, ಒಬ್ಳನ್ನ ಬಿಟ್ಟು ಹೆಂಗೆ ಹೋಗ್ತಿದ್ದಾರೆ ಮುಂದೆ ಅಂತ. ಫಸ್ಟ್ ಇಲ್ಲಿ ಈಗ ಒಳಗೋಗೆಲ್ಲ ದರ್ಶನ ಮಾಡೋಕ್ಕಾಗಲ್ಲ, ತುಂಬ ಕ್ಯೂ ಇದೆ. ಆಚೆನ ಕೈ ಮುಕ್ಕೊಂಡು ಹೋಗ್ಬೇಕು ಅಷ್ಟೇ. ದೇವ್ರನ್ನ ನೋಡೋಕ್ಕೂ ಇವರಿಗೆ ಟೈಮ್ ಇಲ್ಲ ಅನ್ನೋಂಗೆ ಆಯಿತು. ದೇವ್ರು ಎಲ್ಲ ಕಡೆ ಇದ್ದಾನೆ, ಎಲ್ಲಿ ಬೇಕಾದರೂ ಕೈ ಮುಗಿಬೋದು. ಹಲೋ ಆಂಟಿ. ನೋಡಿ, ವಿಶೇಷ ದರ್ಶನ ಇದೆ, ಹೋಗೋರು ಹೋಗ್ಬೋದು. ನೀವು ಕಾಣಿಸಲ್ಲ. ನಾನು ಇದೀನಿ ಅನ್ನೋದು ಮರ್ತೋಗಿದ್ಯಾ? ಇಲ್ಲ, ಇದೆಯಲ್ಲ ಇಲ್ಲೇ. ನಿನ್ಗೇನಾದ್ರೂ ಅಲ್ಲಿ ನಿಂತ್ಕೊಂಡ್ರೆ ಕಾಣಿಸುತ್ತಾ? ನೋಡಿ ತೋರ್ಸಕ್ಕೆ ಕಾಣಲ್ಲ. ಸೇವಾ ಸೆಂಟರ್ ಇದೆ. ಟಿಕೆಟ್ ತಗೊಂಡು ವಿಶೇಷ ದರ್ಶನ ಬೇಕಾದ್ರೂ ಮಾಡ್ಬೋದು. ಕ್ಯೂ ದೊಡ್ಡದಿದೆ ಒಟ್ಟು. ಪ್ರಮೀಳಾ ಬಾಯಿ ಮದುವೆ ಅಲ್ಲಿ ಕಪಲ್ಸ್ ಹೋಗ್ತಿದ್ರು ಯಾರೋ. ನಮ್ದು ಅದೇ ಥರನೇ ಮದುವೆ ಆಗಿದ್ದು. ಇವ್ರದ್ದು ಅದೇ ಥರ ಅಂತ ಮದುವೆ ಆಗಿದ್ದು. ನಮ್ಮದು ಪಾಪ ಅವ್ರಿಗೆ. ಅವ್ರ ಜೊತೆ ನಾವು ಫೋಟೋಶೂಟ್ ಮಾಡಿಸ್ತವ್ರೆ. ಫೋಟೋಶೂಟ್ ಬೆಟ್ಟದ ಮೇಲೆ ಏನೋ ಬಿಡ್ತಿಲ್ವಂತೆ, ನಾವು ಹೋಗೋದಕ್ಕೆ ಹೋಗಿಲ್ಲ. ಸರಿಯಾಗಿದೆ ಬೆಟ್ಟ ಮಾತ್ರ. ಎಲ್ಲಿಂದ ಹತ್ತದಂತನೂ ಗೊತ್ತಿಲ್ಲ. ಆಷಾಢ ಅಲ್ವಾ ಇದು? ಆಷಾಢ ತಾನೆ? ಹಾಂ, ಮತ್ತೆ ಆಷಾಢದಲ್ಲ ಮದುವೆ ಮಾಡ್ತಾರೆ. ಪ್ರಸಾದದ ಸ್ಮೆಲ್ ನೋಡಿ ಏನು ಸಕ್ಕತ್ತಾಗಿ. ಅಲ್ಲ, ಆಷಾಢದಲ್ಲ ಮದುವೆ ಮಾಡ್ತಾರೆ. ಆಷಾಢದಲ್ಲಿ ಮದುವೆ ಮಾಡಲ್ಲ, ಯಾರು ಹೇಳಿ? ಆಷಾಢ ತಾನೇ ಇದು ಇವಾಗ. ಅಲ್ಲ, ದೇವಸ್ಥಾನ ನೋಡಿ ಚೆನ್ನಾಗಿದೆ. ಬೆಟ್ಟ ಮಾತ್ರ ಹೆಂಗಿದೆ ಬೆಟ್ಟ? ಇದಿದೆಯಲ್ಲ ಶ್ರವಣ ಬೆಳಗೊಳ ಇದೆಯಲ್ಲ, ಅದೇ ಥರ ಇದೆ.
ಇಲ್ಲಿ ಮೆಟ್ಲಿದೆಯಾ ಇದಕ್ಕೆ? ಎಲ್ಲಿಂದ ಇದೆ ಮೆಟ್ಲು? ಇದೆ ನೋಡಿ ಹಂಗೆ. ನಾನು ನಿನ್ನ ಜೊತೆನೇ ಫಸ್ಟ್ ಟೈಮ್ ಯಾರಾದರೂ ನರಸಿಂಹಸ್ವಾಮಿ ಕಾಸು ಹಾಕಂಗಿದ್ರೆ ಮಾಡಿಬಿಡಿ ಫೋನ್ಪೇ ಸ್ಕ್ಯಾನರ್. ನೋಡಿ ಇದೇ ಎಂಟ್ರಿ ಪಾಯಿಂಟು. ಏನು ಮಾಡೋಣ? ವಾಪಸ್ ಹೋಗೋಣ. ಏಕೆ? ಗೊತ್ತಿರಲಿಲ್ಲ, ನಾವು ಫಸ್ಟೇ ಇನ್ಫಾರ್ಮೇಷನ್ ತೊಗೊಂಡು ಬರಬೇಕಿತ್ತು. ಎಂಟ್ರಿ ಕ್ಯಾನ್ಸಲ್ ಆಯಿತು, ಸಿಕ್ಕಿಲ್ಲ. ಒನ್ ಡೇ ಪ್ರಿಯರ ಬುಕ್ ಮಾಡ್ಕೊಂಡು ಬರಬೇಕಂತ ಬರೆದಿದ್ರೆ 100 ಸೀಟ್ಸ್ ಲಿಮಿಟೆಡ್ ಸೀಟ್ಸ್ ಇದ್ದಾವೆ. ಸೊ ನೀವೇನಾದ್ರು ಬರೋಂಗಿದ್ರೆ ಸ್ಕಂದಗಿರಿಗೆ ಕರ್ನಾಟಕ ಈಕೋ ಟೂರಿಸಮ್ ಅಂತ ಇದೆ, ತುಮಕೂರು ಸರೌಂಡಿಂಗ್. ಸ್ಕಂದಗಿರಿ ಯಾವ್ದು? ಶ್ರವಣದುರ್ಗ. ಸ್ಕಂದಗಿರಿ ಬೇರೆ, ಸಾರಿ, ಶ್ರವಣದುರ್ಗಕ್ಕೆ ಬರೋಂಗಿದ್ರೆ ಒನ್ ಡೇ ಪ್ರಿಯರ್ ಬುಕ್ ಮಾಡಿಕೊಂಡು ಕರ್ನಾಟಕ ಈಕೋ ಟೂರಿಸಮ್ ಅಂತ ಇದೆ ಆ ವೆಬ್ಸೈಟಲ್ಲಿ ಬುಕ್ ಮಾಡಿಕೊಂಡು, ಚಾರ್ಜಸ್ ಎಲ್ಲ ಗೊತ್ತಿಲ್ಲ, ನಾನು ನೋಡಿಲ್ಲ, ಇವಾಗ ಬಂದು ಅವ್ರು ಹೇಳಿದ್ಕೆ ನನಗೂ ಗೊತ್ತಾಗ್ತಿರೋದು. ಸೊ ನೀವೇನಾದರೂ ಬರೋಂಗಿದ್ರೆ ಒನ್ ಡೇ ಪ್ರಿಯರ್ ಬುಕ್ ಮಾಡಿಕೊಂಡು ಬರ್ಬೋದು. 100 ಸೀಟ್ಸ್ ಲಿಮಿಟೆಡ್ ಅಂತ ಒಳಗಡೆ. ನಾನು ಏನೋ ಪ್ಲ್ಯಾನ್ ಮಾಡ್ಕೊಂಬಂದಿದ್ದೆ ಗುರು, ರೀಲ್ಸ್ಗಳು ಅವು ಇವೇನೋ ಮಾಡ್ಕೊಂಬಂದಿದ್ದೆ. ಈಗ ಒಳಗೆ ಹೋಗೋಕ್ಕಾಗ್ತಿಲ್ಲ, ಏನೂ ಮಾಡೋಂಗಿಲ್ಲ. ಅಷ್ಟು ದೂರ 50 ಕಿಲೋಮೀಟ್ರಿಂದ ಬಂದಿದ್ದೀನಿ, ಏನು ಮಾಡೋಣ? ಮತ್ತೆ ಇನ್ನೊಂದು ಸಲ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕಾಗುತ್ತೆ ಅಷ್ಟೇ. ಅಷ್ಟೇ ನೋಡಿ ಬೆಟ್ಟ ಹೆಂಗಿದೆ ಅಂತ. ಅಲ್ಲಿಂದ ಎಲ್ಲ ಮೆಟ್ಲಿದೆ. ದೊಡ್ಡ ಬೆಟ್ಟ ನಾನು ಹತ್ತುತ್ತೀನ. ನನಗೂ ನನ್ನ ಮೇಲೆ ನಂಬಿಕೆ ಇಲ್ಲ. ಕೋಟೆ ಇದೆ ಅನ್ಸುತ್ತೆ ಅಲ್ಲಿ, ಕರೆಕ್ಟ್, ಅಲ್ಲಿ ಕೋಟೆ ಇದೆ. ಕೋಟೆಯಿಂದ ಕೋಟೆ, ಅದು ಕೋಟೆ ಇದೆ ಅಲ್ಲಿ ನೋಡಿ. ಓಕೆ, ಅದೇನು ಗೊತ್ತಾ, ಒಂದು ನಿಮಿಷ. ನಿಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಇದಿರುತ್ತೆ ನೋಡಿ, ಕುದುರೆಮೆಟ್ಟಿಲು ಶ್ರವಣದುರ್ಗ ಇದೆ ಇದು. ಅದಾದಮೇಲೆ ಸುತ್ತುಕೋಟೆ ಶ್ರವಣದುರ್ಗ, ಅದಾದಮೇಲೆ ಆಂಜನೇಯ ಟೆಂಪಲ್ ಇದೆ ಒಂದು, ಅದಾದಮೇಲೆ ಒಂದು ಮಂಟಪ ಇದೆ, ಅದಾದಮೇಲೆ ಚೈನ್ ಫೋರ್ಟ್ ಅಂತ ಒಂದಿದೆ ಅಲ್ಲಿ ಲಾಸ್ಟ್ ಕಾಣಿಸ್ತಿದೆಯಲ್ಲ, ಅದಾದಮೇಲೆ ಇದೊಂದಿದೆ, ಒಳಗದ್ರೆ ಬಸವಣ್ಣ ಗುಡಿ ಇದೆ, ಅದಾದಮೇಲೆ ಬಿದಿರುಕಟ್ಟೆ, ಅದಾದಮೇಲೆ ಒಂದು ನಂದಿ ಟವರು ಇದೆ, ಪೀಕ್ ಅನಿಸುತ್ತೆ ನಂದಿ ಟವರು, ಅದಾದಮೇಲೆ ಬಸವನದುರ್ಗ ಕೋಟೆ, ಅದು ಕೆಂಪಮ್ಮನ ಸೊಸೆ ಬಿದಿರಕಟ್ಟೆ, ಮತ್ತು ಕೆಂಪೇಗೌಡ ಕಾವಲು ಗೋಪುರ. ಇವೆಲ್ಲ ನಿಮಗೆ ಮೇಲೆ ಸಿಗುತ್ತೆ. ನಾವೇನಾದರೂ ಹತ್ತಿದ್ರೆ ಇಷ್ಟನ್ನ ಟ್ರೆಕ್ ಮಾಡ್ಬೋದಿತ್ತು. ಒಂದು ರಫ್ ಐಡಿಯಾ ಬಂದಿದೆ ಇವಾಗ. ಅಂದರೂ ಅಷ್ಟು ಈಸಿಯಾಗೆಲ್ಲ ಒಂದು ಟ್ರೆಕ್ ಮಾಡೋದಕ್ಕಾಗಲ್ಲ. ಅಣ್ಣ ಕ್ಯಾಶ್ ಇಲ್ಲ, ಅಣ್ಣ ಕ್ಯಾಶ್ ಇಲ್ಲ, ಫೋನ್ಪೇ. ಅಷ್ಟು ಈಸಿಯಾಗೆಲ್ಲ ಟ್ರೆಕ್ ಮಾಡೋದಕ್ಕಾಗಲ್ಲ. ಎಲ್ಲೋ ನಾರ್ತ್ ಇಂಡಿಯನ್ಸ್ ಎಲ್ಲ ಬಂದಿದ್ದಾರೆ. ಸೊ ನೀವೇನಾದ್ರು ಬರಬೇಕು ಅಂದ್ಕೊಂಡ್ರೆ ಸ್ವಲ್ಪ ಬೇಗ ಬಂದು ಟ್ರೆಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಬಿದಿರಕಟ್ಟೆ ಇದೊಂಥರ ಸಖತ್ತಾಗಿದೆ, ನನಗೆ ಇದು ಇಷ್ಟ ಆಯಿತು. ಬಿದಿರುಕಟ್ಟೆ, ನಂದಿ ಟವರ್ ನೋಡ್ಕೊಳ್ಳಿ, ಸಖತ್ತಾಗಿದೆ. ಇದು ನೋಡಿ, ಇದೇನೋ ಒಂಥರ ಚೆನ್ನಾಗಿದೆ, ಇಷ್ಟ ಆಯ್ತು ಇದು ಬಿದಿರುಕಟ್ಟೆ. ಇನ್ನೆಲ್ಲ ಫೋರ್ಟ್ ಇದೆ, ಇದೆಲ್ಲ ಆಲ್ಮೋಸ್ಟ್ ನಮ್ಮೂರು ಬೆಟ್ಟದಲ್ಲೇ ಸಿಗುತ್ತೆ, ಇನ್ನು ಮಿಕ್ಕಿರೋದೆಲ್ಲ. ಇವಾಗ ಅಲ್ಲೊಂದು ಪಾರ್ಕ್ ಥರ ಇದೆ, ಬನ್ನಿ ಅಲ್ಲೋ. ದೊಡ್ಡದಿದೆ ಈ ಬೆಟ್ಟ, ನಿಜವಾಗ್ಲೂ ನಾವು ಹತ್ತುತ್ತೀವ. ಎಷ್ಟು ದೊಡ್ಡದಿದೆ ನೋಡಿ. ಕ್ಯಾಮ್ರಾದಲ್ಲೇ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಇಲ್ಲಿ ನಿಂತು ನೋಡೋರ್ಗೆ ಮಾತ್ರ ತುಂಬ ದೊಡ್ಡದಿತ್ತು. ನಾನು ಅದಕ್ಕೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಅಲ್ಲಿ ಏನೋ ಕಲ್ಯಾಣಿ ಥರ ಇದೆ, ಅಲ್ಲೇ ಹೋಗ್ಬೋದಿತ್ತು. ಹೇಳ್ತೀನಿ ಬಂದ್ರಿ, ಏನೋ ಇದೆ ಅಲ್ಲಿ. ಏನಿದೆ ಅಲ್ಲಿ ಹೋಗ್ಬೋದಾ ಇಲ್ವಾ ಅಂತನೂ ಗೊತ್ತಿಲ್ಲಲ್ಲ. ಗಂಗೋ ಗಂಗೋತ್ರಿ ಬಾವಿ ಅನ್ಸುತ್ತೆ, ಬಾವಿ ಅನ್ಸುತ್ತೆ, ಅಲ್ಲ ಬಾವಿನೇ. ಪಂಪ್ ಹಾಕಿದ್ದಾರೆ ಬಾವಿ ಒಳಗೆ, ಸಬ್ಮರ್ಸಿಬಲ್ ಪಂಪ್ ಹಾಕಿದ್ದಾರೆ. ನೀರು ಎತ್ತಕ್ಕಿರ್ಬೇಕು. ಸರಿ, ಹೋಗಿ ನಾನು ತೋರಿಸ್ಕೊಂಡು ಬರ್ತೀನಿ. ಭಯನೇ ಆಗ್ತೈತಿ ನೀನು ಹಿಡ್ಕೊಂಡು ಹಾಕಿಲ್ಲ, ಹಂಗಿದೆ ಜಾಗ.
ಬಾವಿ ಪಕ್ಕದಲ್ಲಿ ಒಂದು ಪಂಪ್ ಹೌಸ್ ಆದಮೇಲೆ ಪಂಪ್ ಹೌಸ್ ಶಟರ್ ಅಷ್ಟೇ, ಇನ್ನೇನಿಲ್ಲ. ಇಲ್ಲೇ ತುರ್ಕೋಣ ಮಧ್ಯದಲ್ಲಿ. ಕೈದಾರಿಲಿ ಹತ್ಕೊಂಡು ಹೋಗೋಣ ಅಂದರೆ ಆಗಲ್ಲ, ಆ ಥರ ಇದೆ. ಆಟನ ಗುರು ಇದೆಲ್ಲ ಇಲ್ಲಿ ಹತ್ತದಂತಂದರೆ ಥೂ. ಇಲ್ಲಿರೋದು ಒಂದೇ ಹೋಟ್ಲು ನೋಡಿ, ಚಿಕ್ಕ ಹೋಟ್ಲು. ಇಷ್ಟು ಜನಕ್ಕೆ ಒಂದೇ ಹೋಟ್ಲು, ಬೇರೆ ಎಲ್ಲೂ ಇಲ್ಲ ಅಲ್ಲಿ. 3-4 ಕಿಲೋಮೀಟ್ರ್ ಇಲ್ಲ, ಬಿಟ್ಟು ಹತ್ರನೇ ಒಂದು ಹೋಟ್ಲು ಇದೆ ದೇವಸ್ಥಾನ. ನೀವು ಬಂದರೆ ಎಲ್ಲ ತಿನ್ಬೇಕು. ಇಡ್ಲಿ ಸಕಾಲಾಗಿದೆ, ಪೂರಿ ಚೆನ್ನಾಗಿದೆ, ಪೂರಿನ ಚೆನ್ನಾಗಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಬಿಸಿ ಕೊಡ್ತಾರೆ ಬಂದರೆ ಇಲ್ಲಿಗೆ, ಚೆನ್ನಾಗಿದೆ. ಇಡ್ಲಿ ಮಾತ್ರ ಇಷ್ಟು ಸಾಫ್ಟ್ ಆಗಿದೆ ಆಯಿತಾ ನೋಡಿ. ಇಲ್ಲೊಂದು ಪಾರ್ಕ್ ಇದೆ. ಟ್ರಕ್ಕಿಂಗ್ ಮಿಸ್ ಮಾಡಿಕೊಂಡ್ರು ಪಾರ್ಕ್ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬಾ ಚೆನ್ನಾಗಿದೆ. ಈ ಪಾರ್ಕಲ್ಲಿ ಅರ್ಧ ಕಿಲೋಮೀಟ್ರ್ ಮಾತ್ರ ಮುಂದೆ ಹೋಗ್ಬೋದು. ಅರ್ಧ ಕಿಲೋಮೀಟ್ರಿಗಿಂತ ಇನ್ನೂ ಮುಂದೆ ಹೋಗ್ತೀವಿ ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ, ಜಸ್ಟ್ FIR ಫೈಲ್ ಮಾಡ್ತಾರೆ. ರಿಸರ್ವ್ ಫಾರೆಸ್ಟ್ ಅಲ್ಲ, ಅದಕ್ಕೋಸ್ಕರ ಅರ್ಧ ಕಿಲೋಮೀಟ್ರಿಗಿಂತ ಮುಂದೆ ಹೋಗೋದಕ್ಕಾಗಲ್ಲ. ಕರೆಕ್ಟಾಗಿ ಎಲ್ಲಿ ಏನು ಬೇಲಿಗಿಲಿ ಹಾಕಿದ್ರೂ ಗೊತ್ತಿಲ್ಲ, ಮುಂದೆ ಅರ್ಧ ಕಿಲೋಮೀಟ್ರ್ ಆದ್ಮೇಲೆ ಹೋಗ್ಬೇಡ್ರಿ ಅಂತ. ಇದ್ರ ಪಕ್ಕದಲ್ಲೇ ಇರೋದೇ ಬೆಟ್ಟ, ಕೋಟೆ ಇದು ನೋಡಿರಿ. ಇಲ್ಲಿ ನಿಮಗೆ ಅಲ್ಲಿ ಕಲ್ಲು ಕಾಣಿಸ್ತಿದೆಯಲ್ಲ, ಕಲ್ಲುಗಳೆಲ್ಲ ಅದೆಲ್ಲ ಕೋಟೆ ಆಗಿರುತ್ತೆ ಒಂದು ಕಾಲದಲ್ಲಿ. ಯಾರು ಅಂದರೆ ಯಾರೂ ಇಲ್ಲ, ಎಷ್ಟು ಪೀಸಾಗಿದೆ ಅಂತಂದರೆ. ಇವ್ರೇನು ಮಾಡಬೇಕಿತ್ತು ಗೊತ್ತಾ, ಇದ್ರೊಳಗಡೆ ಬೈಕ್ ಎಂಟ್ರಿ ಮಾಡಬೇಕಿತ್ತು, ಸಖತ್ತಾಗಿರ್ತಿತ್ತು. ಪ್ಲೇ ಏರಿಯಾ ಬೇರೆ ಇದೆ ಇಲ್ಲಿ. ಮದುವೆ ಆಗಿದೆ ಬಾ ನಿಂಗೆ, ತಳ್ಬೇಕಾ? ತಡಿ ಹಿಡ್ಕೊ ಹಂಗೆ. ಇದು ಆಡುವ ಹೋಗಿದೆ ಅನ್ಸುತ್ತೆ ಇದು. ಹೋಗು. ಎಂಥ ಚೈಲ್ಡ್ ಚಪಾತಿ ಅಂದರೆ ನೀನು. ಬಟ್ಟೆ ಗಲೀಜು ಮಾಡ್ಕೋಬೇಡ. ಹ್ಞೂ ಬಾ, ಏನಾಗಲ್ಲ. ಇಲ್ಲ ಬಾ. ಏಯ್ ಬಾ ಸಾಕು. ಎಷ್ಟಿದಾವೆ ನೋಡ್ರಿ ಇಲ್ಲಿ. ಎಷ್ಟು ದಿನ ಆಗಿತ್ತು ಗೊತ್ತೇ ಇವನ್ನೆಲ್ಲ ಆಡಿ. ಇದು ನಮ್ಮೂರು ಜಾತ್ರೆಯಲ್ಲಿ ಬರ್ತಿತ್ತು, ಕಾಸು ಕೊಟ್ಟು ಆಡ್ತಿದ್ವಿ. ಇದೇನು ಅದು ನಿನ್ಗಾಗಲ್ಲ ಬಿಡು, ಅದು ಹಂಗಲ್ಲ ಹೋಗೋದು. ಬಾಯಿಲಿ ನೋಡಿ. ಅಯ್ಯೋ ಕೈಯೆಲ್ಲ ನೋವು ಬರುತ್ತೆ. ಫ್ಯಾಟ್ ಆಯ್ತು ನನಗೆ. ಇನ್ನೊಂದ್ಸಲ ಹೋಗು. ಆಗಲ್ಲ. ಇರು ನೀನು ಬರ್ಕೊಡ್ತೀನಿ. ನೀನು ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನೀನು ಫುಲ್ ಕಂಪ್ಲೀಟ್ ಮಾಡಿದ್ರೆ ಅವ್ರು ನೀನು ಕೇಳಿದ್ ಕೊಡಿಸ್ತೀನಿ. ಸರಿ ಇಟ್ಕೋವಾ, ಟ್ರೈ ಮಾಡ್ತೀನಿ. ಚಾಲೆಂಜ್ ಹೋಗು. ಟ್ರೈ ಮಾಡ್ತೀನಿ, ನಿಧಾನ ಆದರೂ ಪರವಾಗಿಲ್ಲ. ಮಾಡೋ.